ಕೆ ಗಿರಿಧರ್ ರಾಜ್, ವಾಸ್ತು ಸಾಮ್ರಾಟ್ ಸಂಖ್ಯಾ ಜ್ಯೋತಿಷಿ. ಇವರು ಜನಿಸಿದ್ದು ತಿರುಪತಿಯಲ್ಲಿ ಆದರೂ ಇವರ ಸಂಪೂರ್ಣ ವಿದ್ಯಾಭ್ಯಾಸ ಆಗಿದ್ದು ಬೆಂಗಳೂರಿನಲ್ಲಿ. ವಾಸ್ತು ಜಗತ್ತಿನಲ್ಲಿ ಇವರ ಕೀರ್ತಿ ಜಗದಗಲ. ಆದರೆ ಪ್ರಚಾರದಿಂದ ಕೊಂಚ ದೂರ. ಕರ್ನಾಟಕದ ಬಹುತೇಕ ರಾಜಕಾರಣಿಗಳ, ಅಧಿಕಾರಿಗಳ, ಉದ್ಯಮಿಗಳ ಮನೆ, ಕಚೇರಿ, ಕಾರ್ಖಾನೆಗಳ ನಿರ್ಮಾಣ ಕಾರ್ಯದಲ್ಲಿ ಇವರ ವಾಸ್ತು ಸ್ಪರ್ಶ ಇದ್ದೇ ಇರುತ್ತೆ. 3 ದಶಕಗಳ ಅನುಭವದ ಆಧಾರದ ಮೇಲೆ ವಾಸ್ತು ಪರಿಣಿತಿಯನ್ನ ಪ್ರಪಂಚದಾದ್ಯಂತ ಪಸರಿಸಿದ್ದಾರೆ. 2007 ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ವಾಸ್ತುಶಾಸ್ತ್ರಜ್ಞರ ಮಹಾಸಮ್ಮೇಳನದಲ್ಲಿ ವಾಸ್ತು ಸಾಮ್ರಾಟ್ ಸೇರಿದಂತೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಇವರನ್ನ ಅರಸಿಕೊಂಡು ಬಂದಿದೆ. ಹೀಗಾಗಿ ಕೆ ಗಿರಿಧರ್ ರಾಜ್ ಅವರಿಗೆ ಯುವರತ್ನ ಪ್ರಶಸ್ತಿ ನೀಡೋಕೆ ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ. ನಮಸ್ಕಾರ ವೀಕ್ಷಕರೇ, ಯುವರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, ಸಾಧನೆ ಅನ್ನೋದು ಒಂದು ದಿನದ ಕೆಲಸ ಅಲ್ಲ, ಅದು ಸುದೀರ್ಘವಾದ ತಪಸ್ಸು ಅಂದರೂ ಕೂಡ ಸುಳ್ಳಾಕೋದಿಲ್ಲ. ಯಾಕಂದರೆ ಒಂದು ಹಂತದಲ್ಲಿ ಕ್ಷೇತ್ರಗಳು ಅಂತ ಬಂದಾಗ ನಾನಾ ಕ್ಷೇತ್ರಗಳಿದೆ. ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ನಮ್ಮ ಶಾಸ್ತ್ರ ಸಂಪ್ರದಾಯವನ್ನು ಯಾವತ್ತೂ ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಅದಕ್ಕೆ ಆದಂತಹ ಒಂದು ಅರ್ಥ ಇದೆ. ಅದರಲ್ಲಿ ವಿಶೇಷ ಸ್ಥಾನಮಾನವನ್ನು ಪಡೆದುಕೊಳ್ಳೋದು ಅಂತಂದರೆ ಅದು ವಾಸ್ತು. ಹೌದು, ಇದೊಂದು ವಿಜ್ಞಾನ ಅಂತ ಹೇಳೋರೆ ತುಂಬ ಜನ ಇದ್ದಾರೆ. ಇದನ್ನು ಫಾಲೋ ಮಾಡೋರು ಕೂಡ ಬಹಳಷ್ಟು ಜನ ಇದ್ದಾರೆ. ನಾವು ಯಾವುದೇ ಒಂದು ಮನೆ ಖರೀದಿ ಮಾಡಬೇಕಾದ್ರೂ, ಜಾಗ ಖರೀದಿ ಮಾಡಬೇಕಾದ್ರೂ ಇದು ನನ್ನ ಜಾತಕಕ್ಕಾಗತ್ತಾ, ವಾಸ್ತು ಪ್ರಕಾರ ಇದೆಯಾ ಅನ್ನೋದನ್ನು ನೋಡೇ ತೆಗೆದುಕೊಳ್ಳೋರು ಅನೇಕರು. ಹಾಗಾದರೆ ವಾಸ್ತುವಿನಲ್ಲೇ ಸಾಧನೆ ಮಾಡಿರುವಂತಹ ಸಾಧಕರೊಬ್ಬರನ್ನ ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಯುವರತ್ನ ವಿಶೇಷ ಕಾರ್ಯಕ್ರಮದಲ್ಲಿ ಹೆಮ್ಮೆಯ ಸಾಧಕರು ಅಂತೇಳಿ ಒಂದು ವಿಶೇಷವಾದ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಗಿರಿಧರ್ ರಾಜು ಕೆ, ಸೆಲೆಬ್ರಿಟಿ ವಾಸ್ತು ಕನ್ಸಲ್ಟೆಂಟ್. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುದು ಅಂತ ಹೇಳೋ ಪ್ರಕಾರ ವೇದ ಇರೋದು ಅಷ್ಟೇ ಸತ್ಯ, ಶಾಸ್ತ್ರ ಇರೋದು ಅಷ್ಟೇ ಸತ್ಯ, ಅದ್ರ ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಅಗ್ರಸ್ಥಾನ ಪಡೆಯೋದು ನ್ಯೂಮರಾಲಜಿ ಅಥವಾ ವಾಸ್ತುಶಾಸ್ತ್ರ ಅಂತ ಹೇಳ್ಬೋದು. ವಾಸ್ತುವನ್ನು ನಂಬೋರು ಇದ್ದಾರೆ, ನಂಬದೇ ಇರೋರು ಇದ್ದಾರೆ. ಆದರೆ ಇದೊಂದು ವಿಜ್ಞಾನ ಅಂತ ಹೇಳೋರು ಅನೇಕರು, ಅದರಲ್ಲಿ ನೀವು ಕೂಡ ಒಬ್ಬರು. ಸೊ ಎಷ್ಟೇ ಸಾಧನೆ ಮಾಡಿದ್ರೂ ಎಲೆಮರೆ ಕಾಯಿಯಂತೆ ಯಾವುದೇ ಚಾನಲ್ಗಳ ಮುಂದೆ ಬರೋದಾಗಿರ್ಬೋದು, ಟಿ ವಿಗಳ ಮುಂದೆ ಬರೋದಾಗಿರ್ಬೋದು, ಇದು ಯಾವುದನ್ನೂ ಮಾಡದೆ ನಿಮ್ಮ ಕೆಲಸವನ್ನು ನಿಮ್ಮ ಪಾಡಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಸತತ ಅನೇಕ ಒಂದು 2-3 ದಶಕಗಳಿಂದಲೂ ಕೂಡ ನಿಮ್ಮ ಒಂದು ಕೆಲಸವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀರಿ. ಮೊದಲನೇದಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಓಕೆ ಗುರುಗಳೇ, ನಿಮ್ಮ ಬಗ್ಗೆ ಹೇಳಿ. ಮೊದಲೇದಾಗಿ ವಾಸ್ತು ಬಗ್ಗೆ, ನಿಮ್ಮ ಈ ಒಂದು ಪಯಣದ ಬಗ್ಗೆ ನಾನು ಕೇಳ್ತೀನಿ. ಮೊದಲೇದಾಗಿ ನಿಮ್ಮ ಬಾಲ್ಯ, ನಿಮ್ಮ ತಾಯಿಯವರು ದೇವಿ ಉಪಾಸಕರಾಗಿದ್ರು ಅಂತ ಕೇಳ್ಪಟ್ವಿ. ನಿಮ್ಮ ಬಾಲ್ಯ ಹೇಗಿತ್ತು, ಅಲ್ಲಿಂದ ಶುರು ಮಾಡೋಣ. ನಾವು ಬಾಲ್ಯದಿಂದನೂ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದ್ರೂ ಸಹಿತ ಕೆಲವು ಪ್ರೇರಣಕ್ಕೆ ತಾಯಿ ಮಾಡ್ತಾ ಇದ್ದಿದ್ದ ದೇವಿ ಆರಾಧನೆ ಪ್ರೇರಣ ಅಂತಲೇ ತಗೋಬೋದು. ಅದರಲ್ಲೇನು ಮುಚ್ಚುಮರೇನು ಅಂತಂತಿಲ್ಲ. ಆ ಪ್ರೇರಣೆಯಿಂದನೇ ಶಾಸ್ತ್ರಗಳ ಕಡೆ, ವೇದಗಳ ಕಡೆ, ಪುರಾಣಗಳ ಕಡೆ ಮಾರ್ಗದರ್ಶಕರಾಗಿ ತಗೋದಕ್ಕೂ ಒಂದು ಅವಕಾಶ ಸಿಕ್ತು. ಸೊ ಇದರಲ್ಲಿ ನಮ್ಮ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅನ್ನೋದು ಒಂದು ಮಾತನ್ನು ತಾವು ಅಂದ್ರೀಗ, ಅದು ಸತ್ಯ. ಯಾಕೆಂದರೆ ಸಾಮೆತಗಳು, ಗಾದೆಗಳು ಅಂತ ನಾವೇನು ತಗೊಳ್ತೀವೋ ಪ್ರತ್ಯಕ್ಷವಾಗಿರುವಂಥ ಕೆಲವು ಸಾಕ್ಷಿಗಳು. ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಆಧಾರಗಳು ಏನಿದೆಯೋ ಅದನ್ನು ಗ್ರಾಮೀಣ ಭಾಷೆಗೆ ಸಮಾಜಕ್ಕೆ ತಕ್ಕಂತೆಯೇ, ಸಮಾಜಕ್ಕೆ ಅನುಗುಣವಾಗಿ ಮಾತಾಡ್ಕೊಂಡು ಬಂದಿರುವಂಥದ್ದನ್ನೇ ಗಾದೆಗಳು. ಇದರಲ್ಲಿ ಏನು ಮಾಡ್ತೀಮ್ಮ, ವಾಸ್ತು 100% ಶಾಸ್ತ್ರ ಅಂತ ಇದ್ರೂ ನಮ್ಮ ಪೂರ್ವಿಕರು ಋಷಿಮುನಿಗಳಿಂದನೂ ಬಂದಿರುವಂಥ ಆಧಾರಗಳ ಮೇಲೇ ಶಾಸ್ತ್ರಗಳು ಆಧಾರ ಪಟ್ಟಿದೆ. ಆ ಶಾಸ್ತ್ರಗಳ ಆಧಾರ ಇಟ್ಕೊಂಡೇ ನಾವು ಸೈನ್ಸ್ ಅಂತ ಹೋಗ್ತಾ ಇದ್ದೀವಿ. ಸೈನ್ಸ್ ಏನಾಗುತ್ತಮ್ಮ, ರಿಸರ್ಚ್. ಬಟ್ ವೇದಗಳು ಹಂಗಲ್ಲ, ಕಡ್ಡಾಯವಾಗಿ ನಿರ್ದಿಷ್ಟವಾಗಿ ಹೇಳ್ಕೊಂಬರುವಂಥದ್ದು ವೇದಗಳು. ನಿಜ ಗುರುಗಳೇ, ನೀವು ಚಿಕ್ಕ ವಯಸ್ಸಲ್ಲೇ ಒಬ್ಬ ಮಹಾನ್ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡಿದ್ರಂತೆ. ಹೌದು, ಹೇಳಿ, ಅದ್ರ ಬಗ್ಗೆ ಹೇಳಿ. ಸೊ ನಾವು ಬಾಲ್ಯದಲ್ಲಿದ್ದಾಗಲೇ ನಮ್ಮಲ್ಲಿ ಆದಿಶಂಕರಾಚಾರ್ಯ, ಕಂಚಿ ಕಾಮಕೋಟಿ ಪೀಠಾಧಿಪತಿ ಆರಾಧ್ಯ ದೈವವಾಗಿರುವಂಥ ಆದಿಶಂಕರಾಚಾರ್ಯದೊಂದು ಸಭಾ ಆಶೀರ್ವಾದದಲ್ಲಿ ತಾಯಿ ನಮ್ಮನ್ನು ಕರ್ಕೊಂಡು ಹೋಗಿ ಆಚಾರ್ಯರುಗಳ ಹತ್ರ ಆಶೀರ್ವಾದ ಮಾಡಿ ತೊಗೊಂಬಂದಿದ್ರು.
ಆ ಗುರುಗಳ ಆಶೀರ್ವಾದನೇ ನಮಗೆ ಇಷ್ಟು ದೇವಿ ಆರಾಧಕರಾಗಿ ತಗೊಂಬರೋದಕ್ಕೆ ಮೂಲ ಕಾರಣ ಪ್ರೇರಣೆ ಅಲ್ಲಿಂದನೇ ಶುರು ಅಂತಲೇ ಪ್ರತ್ಯಕ್ಷವಾಗಿ ನಿರ್ದಿಷ್ಟವಾಗಿ ಹೇಳ್ಕೊಂಬರ್ಬೋದು. ನಿಮ್ಮ ಬಾಲ್ಯ ಹೇಗಿತ್ತು? ದೊಡ್ಡವರಾದ್ಮೇಲೆ ಇದೇ ಥರದ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಇತ್ತಾ? ಸೊ ಎಲ್ರಿಗೂ ಒಂದು ಆಸೆ ಇದ್ದೇ ಇರುತ್ತೆ. ಗಿರಿಧರ ರಾಜ ಗುರುಜಿ ಏನು ಆಸೆ ಇತ್ತು ಬಾಲ್ಯದಲ್ಲಿ? ಶೈಕ್ಷಣಿಕವಾಗಿ ಆವಾಗಲೇ ಅಧ್ಯಾತ್ಮದ ಕಡೆಗೆ ಒಲವಿತ್ತಾ, ಅಥವಾ ಬೇರೆ ಏನಾದರೂ ವೃತ್ತಿಗೆ ಹೋಗಬೇಕು ಅನ್ನೋ ಆಸೆ ಇತ್ತಾ, ಹೇಗೆ? ಇಲ್ಲ, ಬಾಲ್ಯದಿಂದ ನಾವು ವಿದ್ಯಾಭ್ಯಾಸ ಮಾಡ್ಕೊಂಡ್ಬಂದ್ರೂ ಸಹಿತ ಶಾಸ್ತ್ರಗಳು ಆಧಾರಗಳ ಮೇಲೆ ಒಲವಿತ್ತು. ಅಂದ್ರೆ ನಿಮ್ಮ ತಂದೆಯವ್ರ ಕಡೆಯಿಂದಲೂ ಒಂದು ಜ್ಯೋತಿಷ್ಯವನ್ನ ಹೇಳ್ತಾ ಇದ್ರು, ತಾಯಿ ಕಡೆಯಿಂದಲೂ ಕೂಡ ಅದೇ ರೀತಿಯಾಗಿ ಬಂದಿತ್ತು. ತಿರುಪತಿಯಲ್ಲಿ ಹುಟ್ಟಿದ್ರು ಅನೇಕ ನಿಮ್ಮ ವಿದ್ಯಾಭ್ಯಾಸ ಅಥವಾ ಬೆಳೆದಿದ್ದೆಲ್ಲ ಬೆಂಗಳೂರು ಕರ್ನಾಟಕದಲ್ಲಿ ಅಂತ ಹೇಳಿ. ಸೊ ತಿರುಪತಿಯಲ್ಲಿ ಓದ್ಕೊಂಡು ಬಂದಿದ್ರು ಸಲ ಇಲ್ಲಿ MES ಕಾಲೇಜಲ್ಲಿ ನಾವು ಡಿಗ್ರಿ ಸೇರಿದ್ರೂ ಸಹಿತ ತದನಂತರ ದೇವಿ ಆರಾಧಕರಾಗಿ ಕೆಲವು ಗುರುಗಳ ಜೊತೆಗೆ ಸಂಪರ್ಕಗಳು, ಆ ಸಂಪರ್ಕಗಳಿಂದ ಕೆಲವು ಹೊರದೇಶಗಳಲ್ಲಿ ಹೋಗಿ, ಅಂದರೆ ನಮ್ಮ ರಾಷ್ಟ್ರವನ್ನು ಬಿಟ್ಟು ಬೇರೆ ರಾಷ್ಟ್ರಗಳ ಹತ್ರ ಹೋಗಿ ಅವರನ್ನು ಜೊತೆಗೆ ಫಾಲೋ ಅಪ್ ಮಾಡಿರುವಂಥದ್ದು, ಇವೆಲ್ಲರೂ ಪ್ರೇರಣೆ ಅಂತಲೇ ತಗೊಳ್ತೀವಿ. ಸೊ ಇದರಲ್ಲಿ ಏನಾಗಿದೆ, ಶಾಸ್ತ್ರಗಳಲ್ಲಿ ಪಂಚಭೂತಗಳಿಂದ ಬಂದಿರುವಂಥದ್ದೇ ಪಂಚೇಂದ್ರಿಯಗಳು. ಪಂಚಭೂತಗಳಿಗೆ ಆಧಾರ ಪಟ್ಟಿರುವಂಥದ್ದು ದೈವಶಕ್ತಿಗಳು. ಅಗ್ನಿತತ್ವಕ್ಕೆ ಒಂದು ದೈವ, ವಾಯುತತ್ವಕ್ಕೆ ಒಂದು ದೈವ, ಭೂತತ್ವಕ್ಕೆ ಒಂದು ದೈವ, ಜಲತತ್ವಕ್ಕೆ ಒಂದು ದೈವ ಅಂತಲೇ ತಗೊಳ್ತೀವಿ. ಆ ತತ್ವಗಳಲ್ಲಿ ದೇವಿ ಆರಾಧನೆ ಅನ್ನುವಂಥದ್ದು ಮಹತ್ತರವಾಗಿರುವಂಥ ಒಂದು ಶಕ್ತಿ. ಆ ಶಕ್ತಿನೇ ಪ್ರೇರಣೆ. ಆ ಪ್ರೇರಣೆ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಇರುವಂಥ 6th ಸೆನ್ಸ್. ಸೊ ಸೈಂಟಿಫಿಕ್ಕಾಗಿ ತಗೊಂಡ್ರೂ ಸಹಿತ ಕೂತ್ಕೊಂಡಿರುವಂಥ ಜಾಗದಲ್ಲಿ ಕಣ್ಣು ಕಾಣದೇ ಇರುವಂಥ ನೋಡುವಂಥದ್ದೇ ಶಕ್ತಿ. ಅದನ್ನು ನಾವು ಸೈನ್ಸ್ ಅಂತ ತೊಗೊಂಡಿದ್ರು ಪರಿಗಣಕ್ಕೆ ತಗೋಬೋದು, ಇಲ್ಲ ಅಂತಲ್ಲ. ಬಟ್ ಇದರಲ್ಲಿ ವಾಸ್ತು ಅಂತ ತೊಗೊಂಡಿದ್ವಿ ಅಂತಂದರೆ ಪಂಚಭೂತಗಳು ಯಾವ ಪ್ರೇರಣೆಯನ್ನು ತೋರಿಸುತ್ತೆ, ಪಂಚೇಂದ್ರಿಯಗಳಲ್ಲಿ ಎಲ್ಲಿ ಲೋಪಗಳು ಬರುತ್ತೆ. ಜಲತತ್ವಕ್ಕೆ ಬಂದಿರುವಂಥದ್ದು ಹಾರ್ಟ್, ಅಗ್ನಿತತ್ವಕ್ಕೆ ಬಂದಿರುವಂಥದ್ದು ಸ್ಟಮಕ್, ಹೊಟ್ಟೆ ಭಾಗ. ನಮ್ಮಲ್ಲಿರುವಂಥ ಜಠರ ರಸವನ್ನು ಉತ್ಪತ್ತಿ ಮಾಡ್ತಾ ಇರುವಂಥದ್ದೇ ಶಕ್ತಿ ತತ್ವಗಳಿಂದನೇ ಬರುತ್ತೆ ವಿನಃ ಬೇರೆ ಯಾವ ತತ್ವಗಳನ್ನು ಆಗಲ್ಲ. ಹಲವಾರು ಆಹಾರ ಪದಾರ್ಥಗಳನ್ನು ತಗೊಂಡ್ರೂ ಆಹಾರ ಪದಾರ್ಥಗಳು ಜೀರ್ಣಕ್ರಿಯೆ ಆಗಬೇಕು ಅಂತಂದಾಗ ಈ ಜಠರ ರಸ ಉತ್ಪತ್ತಿ ಆಗಬೇಕು ಅಂದರೆ ಶಕ್ತಿ ತತ್ವನೇ ಬೇಕು. ಇದನ್ನೇ ಅಗ್ನಿತತ್ವ ಅಂತ ತಗೊಳ್ತೀವಿ. ಇದು ಗ್ರಹಗಳಿಗೆ ಹೋಗೋದಂದರೆ ಮಂಗಳ ಗ್ರಹ ಅಂತ ತಗೊಳ್ತೀವಿ. ಇದರಲ್ಲಿ ಏನು ಲೋಪದೋಷಗಳು ಬಂದಿರುತ್ತೋ ಆವಾಗ ಹೊಟ್ಟೆ ಭಾಗದಲ್ಲಿರುವಂಥ ನೋವು ಅನ್ನುವಂಥದ್ದನ್ನು ಕಂಡುಬರುತ್ತೆ. ಇದಕ್ಕೆ ನಾವೇನು ಮಾಡ್ತೀವಿ, ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಸಂಖ್ಯಾಶಾಸ್ತ್ರ. ಅದಕ್ಕೆ ನಾವು ಎಲ್ಲ ಕಡೆನೂ ಹೇಳಿದ್ದೀನಿ, ಸಂಖ್ಯಾ ಜ್ಯೋತಿಷ್ಯ ವಾಸ್ತು ಅಂತಲೇ ಹೇಳ್ಕೊಂಬರ್ತೀನಿ. ಇದು ಮೂಲ ಆಧಾರ. ಯಾಕೆ ಪ್ರತಿಯೊಂದು ಸಂಖ್ಯೆಗೂ ಅಂಕೆಗಳು ಸೇರಿ ಸಂಖ್ಯೆ ಆಗಿದೆ. ಅಂಕೆಗಳೇ ಗ್ರಹಗಳು. ಅಂಕೆಗಳಿಲ್ಲ ಅಂತಂದರೆ ಗ್ರಹಗಳಿಗೆ ಪರಿಗಣಕ್ಕೆ ತಗೊಳ್ಳೋಕ್ಕಾಗಲ್ಲ. ಆ ಅಂಕೆಗಳು ಈ ಸಂಖ್ಯೆಗೆ ಬಂದಾಗ ಆ ಗ್ರಹಗಳಿರುವಂಥ ಲೋಪದೋಷಗಳು ಶರೀರದಲ್ಲಿಂಥ ದೋಷ, ವಾಸ್ತುನಲ್ಲಿರುವಂಥ ದೋಷ. ಈಶಾನ್ಯವನ್ನು ನಾವು ಜಲತತ್ವ ಅಂತ ತಗೊಂಡ್ರು ಈಶಾನ್ಯದ ಭಾಗ ಏನೇ ದೋಷಗಳು ಪರಿಣಾಮ ಬಂದರೆ ಶರೀರದಲ್ಲಿ ಹಾರ್ಟ್ಗೆ ಸಂಬಂಧಪಟ್ಟಂಥ ಡಿಸೀಸ್, ನೋವು ನಲಿವನ್ನು ತೋರಿಸುತ್ತೆ. ಇದು ಸತ್ಯ. ಹಾಗಾಗಿ ಏನು ಮಾಡ್ತೀವಮ್ಮ, ಇದಕ್ಕೆ ಪರಿಣಾಮ ತಗೊಂಡು ಬಂದುಬಿಡ್ತೀವಿ. ಸೊ ನಿಮಗೆ ಅಂದರೆ ಇದನ್ನೇ ವೃತ್ತಿಯಾಗಿ ತೆಗೆದುಕೊಳ್ತೀನಿ ಅಥವಾ ವಾಸ್ತು ತಜ್ಞರಾಗ್ತೀನಿ ಅಥವಾ ನ್ಯೂಮರಾಲಜಿಯಲ್ಲಿ ಸಾಧನೆ ಮಾಡ್ತೀನಿ ಅಂತ, ಎಲ್ಲದಕ್ಕೂ ಒಂದು ಸಾಧನೆ ಅಥವಾ ಒಂದು ಇಚ್ಛಾಶಕ್ತಿ ಬೇಕು. ಆಗ ನಿಮ್ಮ ಕುಟುಂಬದ ಒಂದು ಇದು ಹೇಗಿತ್ತು? ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ರ, ಹೇಗಿತ್ತು? ಏನು 100ಕ್ಕೆ 100 ಪಾಲು ಮನೆಯಲ್ಲಿರೋರು ಯಾರೂ ಸಹಿತ, ಇನ್ಕ್ಲೂಡಿಂಗ್ ತಂದೆ ತಾಯಿಯಿಂದ ಆಗ್ಬೋದು, ಮನೆಯಲ್ಲಿರುವಂಥ ಹೆಂಡತಿ ಮಕ್ಕಳಿಂದ ಆಗ್ಬೋದು, ಯಾವುದೇನೂ ಆಕ್ಷೇಪಣೆ ಅನ್ನುವಂಥದ್ದು ಯಾವುದೂ ಇರಲಿಲ್ಲ. ಯಾಕಂದರೆ ಒಂದು ಹೊಸ ಅನುಭವ, ಒಂದು ಹೊಸ ಜೀವನಕ್ಕೆ ನಾವು ಮಾರ್ಗದರ್ಶಕರಾಗಿ, ಒಂದು ಸಮಾಜಕ್ಕೆ ಮಾರ್ಗದರ್ಶಕರಾಗಿ ನಿಂತಿದ್ವಿ ವಿನಃ ಸ್ವಾರ್ಥಕ್ಕೆ ನಿಂತಿರುವಂಥದ್ದು ಅಲ್ಲ. ಇದು ಯಾವುದೇ ಶಾಸ್ತ್ರ ಇರಲಿ, ಸಮಾಜ ಕಲ್ಯಾಣಕ್ಕೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ನಿಂತಿರುವಂಥದ್ದೇ ಶಾಸ್ತ್ರ ವಿನಃ ಸ್ವಾರ್ಥಕ್ಕೆ ನಿಂತಿರುವಂಥದ್ದು ಅಲ್ಲ. ಬಟ್ ಸ್ವಾರ್ಥಕ್ಕೆ ನಾವು ಬಳಸೋದು ಬೇಕಾಗಿಲ್ಲ, ಸಮಾಜ ಕಲ್ಯಾಣಕ್ಕೋಸ್ಕರನೇ ಬಳಸೋಣ ಅನ್ನುವಂಥದ್ದು ಪೂರ್ಣವಾಗಿ ಮನಃಪೂರ್ವಕ ತಗೊಂಡೇ ಬಂದಿದ್ದೀನಿ. ಓಕೆ. ಯಾವ ಸಂದರ್ಭದಲ್ಲಿ ಈಗ ನೀವು ವಾಸ್ತು ತಜ್ಞ ಅಂದರೆ ಇದರ ಹಿನ್ನೆಲೆ ನೋಡೋದಾದರೆ ಇದಕ್ಕೆ ಅಂತಲೇ ಒಂದು ಕಲಿಕೆ ಬೇಕಾಗತ್ತೆ, ಇದಕ್ಕೆ ಅಂತಲೇ ತಿಳ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಒಂದು ಜ್ಞಾನ ಅಥವಾ ನೀವು ತಿಳ್ಕೊಂಡಿದ್ದು ಅಥವಾ ನೀವು ಓದ್ಕೊಂಡಿದ್ದು ಯಾವ ರೀತಿಯಾಗಿ ಎಲ್ಲಿಂದ ಶುರುವಾಯಿತು? ವೇದಗಳಲ್ಲಿ ಸಾಕಷ್ಟು ಆಧಾರಗಳಿದೆ. ಮಯಮತ ಇರ್ಬೋದು, ಅಪರಾಜಿತ ಪೃಚ್ಛ, ಕಶ್ಯಪ ವಾಸ್ತು, ಸಮಾರಾಂಗಣ ಸೂತ್ರಧಾರ,
ಸೊ ಇನ್ನು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಇದೆ, ಭೃಗು ಸಂಹಿತ ಇದೆ, ವರಾಹ ಮಿಹಿರ ಬರೆದಿರುವಂಥದ್ದು ಆಸ್ಟ್ರಾಲಾಜಿಕಲ್ ಪ್ರೆಡಿಕ್ಷನ್ಸ್. ನಾವು ಇವತ್ತು ಎಲ್ಲ ಜ್ಯೋತಿಷ್ಯರು ವರಾಹ ಮಿಹಿರ ಬರೆದಿರುವಂಥ ಭೃಗು ಸಂಹಿತನ್ನೇ ಆಧಾರ ತಗೊಂಡು ಇಟ್ಕೊಂಡ್ರು ಸಹಿತ ಅವರು ಬರೆದಿರುವಂಥದ್ದೇ ವಾಸ್ತುಗೆ ಸಂಬಂಧಪಟ್ಟಿರುವಂಥದ್ದು ಇದೆ. ಅಂದರೆ ಇಲ್ಲಿ ಶಾಸ್ತ್ರ ಜ್ಯೋತಿಷ್ಯ ಬೇರೆ ಅಲ್ಲ, ವಾಸ್ತು ಬೇರೆ ಅಲ್ಲ, ಸಂಖ್ಯಾಶಾಸ್ತ್ರ ಬೇರೆ ಅಲ್ಲ, ಮೂರೂ ಒಂದೇನೇ. ಆದರೆ ಗಣನಕ್ಕೆ ತಗೋಬೇಕು ಅಂತಂದಾಗ ಹಲವಾರು ಅವರದೇ ಆದ ಒಂದು ಮನೋಭಾವನೆಗೆ ಕೆಲವರು ಜ್ಯೋತಿಷ್ಯರಾಗೇ ನಿಂತಿದ್ದಾರೆ, ಕೆಲವರು ಸಂಖ್ಯಾಶಾಸ್ತ್ರಕ್ಕೇ ಸೀಮಿತವಾಗಿದ್ದಾರೆ. ಅದರಲ್ಲಿ ನಾನು ವಾಸ್ತುಶಾಸ್ತ್ರಕ್ಕೆ ಮಾತ್ರ ಸೀಮಿತ ಇಟ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಿಮ್ಮ ಒಂದು ಈ ಇಡೀ ಈ ಸುದೀರ್ಘವಾದ ಪಯಣ ಹತ್ತತ್ರ ಒಂದು 20-30 ವರ್ಷದಿಂದಲೂ ಕೂಡ ಈ ವಾಸ್ತು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದೀರಿ ನೀವು. ಇದರಲ್ಲಿ ನಿಮಗೆ ಬಹಳ ಖುಷಿ ಕೊಡ್ತು ಅನ್ನೋದಕ್ಕಿಂತಲೂ ಕೂಡ ಒಂದು ಧನ್ಯತಾ ಭಾವ ಅಂತ ಬಂದಿದ್ದು ಯಾವ ಕೇಸು ಅಥವಾ ಯಾರಿಗೆ ನೀವು ವಾಸ್ತುವಲ್ಲಿ ಬದಲಾವಣೆ ಮಾಡಿ ಅವ್ರ ಜೀವನದಲ್ಲಿ ಬದಲಾದಂತಹ ವಿಚಾರ ಯಾವುದನ್ನ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ? ಪ್ರತಿಯೊಂದು ಅನುಭವನೇ, ಅನೇಕ ವಿಷಯಗಳಿದೆ, ಹೆಜ್ಜೆಗೂ ಅನುಭವನೇ, ಪ್ರತಿಯೊಂದು ದಿವಸನೂ ಒಂದೊಂದು ಗುಣಪಾಠ. ಶಾಸ್ತ್ರ ನಾವೇನು ಆಧಾರಭೂತವಾಗಿ ಇಟ್ಕೊಂಡು ಬಂದಿದ್ರು ಸಹಿತ ಪ್ರತಿಯೊಂದು ಮನೆ, ಪ್ರತಿಯೊಂದು ಕುಟುಂಬನೂ ಒಂದೊಂದು ಅನುಭವ. ನಾನೇಕೆ ತಗೊಳ್ತೀನಿ ಅಂತಂದರೆ, ಮನೆಯಲ್ಲಿರೋಂಥ ಯಜಮಾನ ಯಾರಿದ್ದಾರೋ ಅವರೇ ದೇವರು. ಅಂದರೆ ಆತ್ಮನೇ ಪರಮಾತ್ಮ. ಆತ್ಮ ಪರಮಾತ್ಮವಾಗಿ ನಾವು ನೋಡ್ತಾ ಇದ್ವಿ ಅಂತಂದ್ರೆ ದೇಹನೇ ದೇವರು. ಆ ದೇವರಿಗೂ ಕೊಟ್ಟಿರೋಂಥ ಸ್ಥಳನೇ ಮನೆ, ಆ ಮನೆಯೇ ದೇವಾಲಯ. ಆ ದೇವಾಲಯಕ್ಕೆ ಸಂಬಂಧಪಟ್ಟಿರೋಂಥ ಗೃಹಕ್ಕೆ ಸಂಬಂಧಪಟ್ಟಿರೋಂಥ ಗ್ರಹಗಳು ಪರಿಪೂರ್ಣವಾಗಿ ಇತ್ತು ಅಂತಂದಾಗ 100% ಪಾಲು ಆ ವ್ಯಕ್ತಿ ಒಬ್ಬ ಶಕ್ತಿಯಾಗಿ, ಆ ಶಕ್ತಿ ಸಮಾಜಕ್ಕೆ ಒಂದು ಬೆಳಕಾಗಿ ನಿಂತಿರ್ತಾನೆ. ಅದರಿಂದ ನಾವು ಆ ವ್ಯಕ್ತಿನೇನು ಮಾಡ್ತೀವಿ, ಸಾಕ್ಷಾತ್ ದೇವರು ಬಂದಂಗೆ ಬಂದಿದ್ದಾರಪ್ಪ ಅಂತಂತೀವಿ. ಹೌದಲ್ಲಮ್ಮ? ಸೊ ಹಂಗಾಗಿ ಪ್ರತಿಯೊಂದು ಅನುಭವನೂ ಒಂದು ಅನುಭವ. ಇದರಲ್ಲಿ ಕೆಲವು ಮಿರಾಕಲ್ಸ್ ರಿಸಲ್ಟ್ಸ್ ಅಂತಂದರೆ, ಕ್ಯಾನ್ಸರನ್ನು ಕೆಲವು ಹಾಸ್ಪಿಟ್ಲ್ಗಳಲ್ಲಿ 4th ಸ್ಟೇಜ್ ಬಂದುಬಿಟ್ಟಿದೆ, ಡಾಕ್ಟ್ರುಗಳೇ ಸಲಹೆ ಕೊಟ್ಟಿರುವಂಥದ್ದು 4th ಸ್ಟೇಜ್ ಬಂದಿದೆ, ಇವ್ರನ್ನ ನಾವು ಕಾಪಾಡಿಕೊಳ್ಳೋದು ಕಷ್ಟ ಅಂತಂತ ಹೇಳಿದಾಗಲೂ ಸಹಿತ ಕಷ್ಟ ಅಂತ ನೀವು ಯಾವುದು ತಗೊಳ್ಳಂಗಿಲ್ಲ, ನೀವು ಇಷ್ಟದಿಂದ ತಗೊಳ್ರಿ, ಪರಿಹಾರ ಇದೆ ಅಂತ ಹೋದಾಗ ಮನೆಯೇ ಆ ಮನೆನ ಬಿಡಿಸಿ ಬೇರೆ ಮನೆಯಲ್ಲಿ ಕರ್ಕೊಂಬಂದು ಕೂರಿಸಿ ಕೆಲವು ಗ್ರಹಗಳಿಗೆ ಅನುಕೂಲವಾಗಿರೋಂಥ ಮಾಡಿಕೊಟ್ಟಿದ ಮೇಲೆ ವಿತಿನ್ 20 ಡೇಸ್ ನಾರ್ಮಲ್ ಆಗಿರೋಂಥದ್ದು ಪ್ರತ್ಯಕ್ಷ ಸಾಕ್ಷಿಗಳಿದೆ. ನಿನ್ನೆ ಅಂದರೆ ಹೋದ ತಿಂಗಳಲ್ಲಿ ಒಬ್ಬರು ಮೇಡಮ್, ಒಬ್ಬರು ಸ್ಕೂಲ್ ಟೀಚರು, ವ್ಯಕ್ತಪಡಿಸ್ಕೋದಕ್ಕೆ ಬೇಡ, ಸ್ಕೂಲ್ ಟೀಚರು ಆ ಇನ್ಸ್ಟಿಟ್ಯೂಟ್ ಮಾಲೀಕರು ನನಗೆ ಫೋನ್ ಮಾಡ್ತಾರೆ. ಹೆಸರುಗಳು ಹೇಳೋದಕ್ಕೂ ನಾನೇನು ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಧೈರ್ಯವಾಗಿ ನಿರ್ದಿಷ್ಟವಾಗಿ ಪ್ರತ್ಯಕ್ಷವಾಗಿ ಹೇಳ್ತೀನಿ. ಬಟ್ ಒಂದೇನಂತಂದರೆ, ಇದ್ದಾಗ ಗುರುಗಳೇ ಹೀಗಿದೆ, ಮೇಡಮ್ಗೆ ಕ್ಯಾನ್ಸರ್ ಆಗಿದೆ, 4th ಸ್ಟೇಜಲ್ಲಿದೆ, ಬಟ್ ಡಾಕ್ಟ್ರುಗಳು ಹಿಂಗೆ ಹೇಳ್ತಾರೆ, ಸರ್ ವೆರಿ ಸಿಂಪಲ್, ಭಾಳ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ನೀವೇನು ಮಾಡಿ, ಮನೆಯಲ್ಲಿರುವಂಥದ್ದು ಈಶಾನ್ಯದಲ್ಲಿ ಇದೇ ಥರ ದೋಷಗಳಿದೆಯಾ ಕನ್ಫರ್ಮ್ ಮಾಡೋಣ, ನೈಋತ್ಯದಲ್ಲಿ ಇದೇ ಥರ ದೋಷಗಳಿದೆಯಾ ಅಂತ ಕನ್ಫರ್ಮ್ ಮಾಡೋಣ. ಇವೆರಡನೇ ಸರ್ ಮೇಜರ್ ಪ್ರಾಬ್ಲಮ್ಸ್ ಅಂತ ನಾವು ಯಾಕೆ ತಗೊಳ್ತೀವಿ? ಈಗದಾನೆ ಮಾತಾಡಿದ್ವಿ, ಜಲತತ್ವದಿಂದ ಬಂದಿರೋಂಥದ್ದೇ ಹಾರ್ಟ್ ಪ್ರಾಬ್ಲಮ್ಮು ಅಂತ. ಸೊ ಈ ಬ್ಲಡ್ ಸರ್ಕ್ಯುಲೇಷನ್ಸ್ ವಾಲ್ವ್ಸ್ ಯಾವಾಗ ಬ್ಲಾಕ್ ಆಗುತ್ತೋ ಇಮ್ಮಿಡಿಯೇಟ್ ಕ್ಯಾನ್ಸರಾಗಿ ಕನ್ವರ್ಟ್ ಆಗುತ್ತೆ. ಲಂಗ್ಸ್ ಕ್ಯಾನ್ಸರ್ ಅಂತ ತಗೋಬೋದು, ಹಾರ್ಟ್ ಕ್ಯಾನ್ಸರ್ ಅಂತ ತಗೋಬೋದು, ಯಾವುದೇ ತಗೊಳ್ಳಿ. ಇದಕ್ಕೇನು ಮಾಡ್ತೀವಿ, ನೈಋತ್ಯದಲ್ಲಿರುವಂಥ ಗ್ರಹಗಳು ಲೋಪದೋಷಗಳು ಆದಾಗ ಶರೀರದ ಒಳಗಡೆ ವಾಯುತತ್ವದಿಂದ ಹೋಗ್ತಾ ಇರೋವಂಥ ಬ್ಲಡ್ ಸರ್ಕ್ಯುಲೇಷನ್ ಕ್ಲಾಟ್ ಆಗುತ್ತೆ. ಎಲ್ಲೆಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೋ ಪಸಿ ಕಟ್ಟೋಕೆ ಶುರು ಆಗುತ್ತೆ, ಒಳಗಡೆನೆ ಶರೀರದ ಒಳಗಡೆ, ಹೊರಗಡೆ ಕಾಣಲ್ಲ. ಅದನ್ನೇ ನಾವು ಕ್ಯಾನ್ಸರ್ ಅಂತ ತಗೊಳ್ತೀವಿ. ಪರಿಹಾರಕ್ಕೆ ಇದನ್ನು ಆಲ್ಟ್ರೇಷನ್ ಮಾಡಿದೆ ಅಂದರೆ 100% ಪಾಲು ರಿಸಲ್ಟ್ಸ್ ಇದೆ. ಆಫ್ಟರ್ 21 ಡೇಸ್, 28 ದಿವಸ ಏನೋ ಆಗಿದೆ, ಸೇಮ್ ಅದೇ ಸ್ಕೂಲಲ್ಲಿ ಮತ್ತೆ ಈಗ ತನ್ನ ಉದ್ಯೋಗ, ತನ್ನ ವೃತ್ತಿ ಏನಿದೆ ಆರಾಮಾಗಿ ಮಾಡ್ತಾ ಇದ್ದಾರೆ. ಗುರುಗಳೇ, ನಿಮ್ಮ ವೃತ್ತಿ ಜೀವನದಲ್ಲಿ ಅಥವಾ ಈ ವಾಸ್ತು ಒಂದು ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಯನ್ನ ಪರಿಗಣಿಸಿ ಅನೇಕ ಪ್ರಶಸ್ತಿಗಳು ಬಂದಿದೆ, ಅನೇಕ ಪುರಸ್ಕಾರಗಳು ಬಂದಿದೆ. ಆದ್ರೆ ಇದು ಯಾವುದ್ರ ಹಿಂದೆ ಕೂಡ ಗಿರಿಧರ್ ರಾಜ್ ಅವರು ಹೋಗೋದಿಲ್ಲ ಅನ್ನೋದು ಒಂದು ಮಾತಿದೆ, ಹೌದಾ? ನಿಜಾನ? ವಾಸ್ತು ಸಾಮ್ರಾಟ್ ಅಂತ 2007ರಲ್ಲಿ ಬರುತ್ತೆ, ಆಮೇಲೆ ಅನೇಕ ಪ್ರಶಸ್ತಿಗಳು ಇದ್ರ ಜೊತೆಗೆ ಬರುತ್ತೆ. ಆದ್ರೂ ಕೂಡ ನಿಮ್ಮನ್ನು ಗುರುತಿಸಿ ಒಂದು ಅಭಿನಂದನೆಗಳನ್ನು ಸಲ್ಲಿಸುವಂತಹ ಕೆಲಸಗಳು ಆಗತ್ತೆ. ಜೊತೆಗೆ ಈಗಿನ ನಾವು ನೋಡೋದಾದ್ರೆ, ಈಗ ನೀವು ಅನೇಕ ರಾಜಕಾರಣಿಗಳಿಗೂ ಕೂಡ ವಾಸ್ತುವನ್ನ ಪರಿಹಾರ ಕೊಟ್ಟಿದ್ದೀರಿ, ಸೆಲೆಬ್ರಿಟಿಗಳಿಗೆ ವಾಸ್ತು ಪರಿಹಾರ ಕೊಟ್ಟಿದ್ದೀರಿ. ಆದ್ರೆ ತೆರೆ ಮುಂದೆ ಬರೋದಿಲ್ಲ ಇವರು ಅನ್ನೋದು ಒಂದು ಮಾತಿದೆ, ಅದಕ್ಕೇನಾದ್ರೂ ಹೇಳ್ತೀರಾ? ತೆರೆ ಮುಂದೆ ಬರಬಾರ್ದು ಅಂತಂತೇನಿಲ್ಲಮ್ಮ.
ಈಗ ನಮ್ಮ ವೃತ್ತಿ ಏನಿದೆಯೋ ಧರ್ಮಬದ್ಧವಾಗಿ ಲೋಕ ಕಲ್ಯಾಣಕ್ಕೋಸ್ಕರ ಅಂತಲೇ ನಾವು ಮಾಡ್ತಾ ಇದೀವಿ ಅಂತಂದಾಗ ಇನ್ನೊಬ್ಬರು ನಮಗೆ ತಗೊಂಬಂದು ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋದಕ್ಕಿಂತನೂ ನನ್ನಿಂದ ಎಷ್ಟು ಮಂದಿಗೆ ಒಳ್ಳೆಯದಾಗಿದೆ ಅನ್ನೋಂಥದ್ದು ಮಾತ್ರ ನೋಡೋಣ ಅನ್ನೋಂಥದ್ದು ಸುದೀರ್ಘವಾಗಿರುವಂಥ ಒಂದು ಸೂಚನೆ. ಇದರಲ್ಲಿ ಸಾಕಷ್ಟು 95-96 ಕೆಲವು ರಾಜಕಾರಣಿಗಳು ನಮ್ಮನ್ನು ಭೇಟಿ ಆದಾಗ ಅನ್ನೋದಕ್ಕಿಂತನೂ ಹೋಗ್ತಾ ಇದ್ದಾಗಲೇ ಹೇಳಿದ್ದೀನಿ, ಫಸ್ಟ್ ಮನೆ ಖಾಲಿ ಮಾಡಿ ಹೊರಗಡೆ ಬಂದುಬಿಡು ಅಂಥೇಳಿ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ನಾಳೆ ಇದೇ ಮನೆಯಿಂದ ದೋಷಗಳಾಗಿತ್ತು ಅಂತಂದಾಗ ಸಮಾಜನೇ ಅವ್ರ ಮೇಲೆ ಆಧಾರಪಟ್ಟಿದೆ. ಅಂಥ ವ್ಯಕ್ತಿಗೆ ದೋಷಗಳು ಬಂತು ಅಂತಂದಾಗ ಇಡೀ ನಮ್ಮ ಸಮಾಜನೇ ನೊಂದಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ಆವಾಗಲೂ ನಂಬಿಲ್ಲ, ಯಥಾರ್ಥವಾಗಿ ನಂಬಿಲ್ಲ ಸರ್. ಆಮೇಲೆ ಅಂದೆ ಸರ್, ತಪ್ಪು ತಿಳ್ಕೊಳ್ಳೋಂಗಿಲ್ಲ, ಇದು ಶಾಸ್ತ್ರ, ಪ್ರತ್ಯಕ್ಷ ಸಾಕ್ಷಿ. ಸೊ ಹಂಗಾಗಿ ಇದೇ ಥರ ನಮಗೆ ನೋವನ್ನು ತಂದು ಕೊಡುತ್ತಂತೆ. ಆಫ್ಟರ್ 3 months ಎಲೆಕ್ಷನಲ್ಲಿ ಸೋತ ಮೇಲೆ ಮತ್ತೆ ಕರ್ಕೊಂಡು ಹೋದರು. ಆವಾಗ ಅಂದ್ವಿ ಸರ್, ಆಗಿದ್ದಾಗಿದೆ, ಮುಂದಿನ ಜೀವನಕ್ಕೆ ನಮ್ಗೆ ಏನು ಬೇಕಲ್ಲ ನೀವು ನಂಬೇಡಿ, ವಾಸ್ತುನ ನಂಬೋದು ಬೇಡ, ಆದರೆ ಸಮಾಜಕ್ಕೋಸ್ಕರ ಅಂತಲೇ ತಮ್ಮ ಜೀವನ ಮುಡುಪಾಗಿಟ್ಟಿದೆ ಅಂತಂದಾಗ ಆ ಸಮಾಜ ನಿಮ್ಮನ್ನು ಗೌರವಿಸಬೇಕು ಅಂತ ಬಂದಾಗ ನಾವು ಹಿಂಗಿರಬೇಕು. ಅದಕ್ಕೊಂದು ಸ್ಥಾನಬಲ. ಈಗ ನೋಡಿ, ಈಗ ಕ್ಷೇತ್ರ ಅಂತಿದ್ವಲ್ಲ, ಆ ಸ್ಥಾನಬಲ ಸಿಕ್ತು ತನ್ನ ಬಲ ಬೆಳೆಯುತ್ತೇವೆ ವಿನಃ ಸ್ಥಾನಬಲ ಇಲ್ಲ ಅಂತಂದಾಗ ತನ್ನ ಬಲ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನಿರ್ದಿಷ್ಟವಾಗಿ ಹೇಳಿದ್ವಿ. ಬದಲಾವಣೆಗಳನ್ನು ಮಾಡಿಸಿದ್ರಿ, ಖಂಡಿತವಾಗಿ ಬದಲಾವಣೆ ಮಾಡಿ ರೆಡಿ ಮಾಡಿಸಿ ತಗೊಂಬಂದು ಆವತ್ತಿನಿಂದನೇ ಅವ್ರ ಜೊತೆಗೇ ಕಂಟಿನ್ಯೂ ಜೀವನ ಸಾಗಿಸ್ತಾ ಬಂದ್ವಿ. ಸರ್, ವಿತಿನ್ 90 days ನಮ್ಗೆ ಇದೇ ಥರ ಕೂರ್ತೀವಿ, ನೀವು ಕೂರಿ ಸರ್ ಅಂತಂದ್ರೆ ಆಶ್ಚರ್ಯಪಡೋರು. ಇಲ್ಲ ನಾವು ವಿತಿನ್ 90 days ಅಂತೀರಿ, ಹೆಂಗಾಗತ್ತೆ ಅಂದರೆ ಎಸ್, ಗ್ರಹಗಳ ಕಾಲಮಾನಗಳು ಆ ಗತಿ ಅಂತ ತೊಗೊಳ್ತೀವಲ್ಲ, ಇದು ಆಧಾರ. ಅದಕ್ಕೆ ವಾಸ್ತು ಸೈಂಟಿಫಿಕ್ ಇದೆ, ಅದರ ಪ್ರಕಾರ ತೊಗೊಂಡಿದ್ದಮ್ಮ. ಸಾಕಷ್ಟು ಮಂದಿ ಕರ್ನಾಟಕದಲ್ಲಾಗ್ಬೋದು, ಮಹಾರಾಷ್ಟ್ರದಲ್ಲಾಗ್ಬೋದು, ಇಡೀ ಸೆಂಟ್ರಲಲ್ಲಾಗುವಂಥ ಮಿನಿಸ್ಟ್ರುಗಳು ಸಹಿತ ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ. ಹೌದು, ಕೇಂದ್ರ ಮಟ್ಟದ ಸಚಿವರುಗಳಿಗೆ ಕೂಡ ನೀವು ಪರಿಹಾರವನ್ನ ಹೇಳಿದ್ದೀರಿ. ಅಷ್ಟೇ ಆತ್ಮೀಯತವಾಗಿ ಇವತ್ತೂ ಸಹಿತ ಅಷ್ಟೇ ಆತ್ಮೀಯತವಾಗಿ ಇದ್ದೀವಿ. ನೋಡಿ, ಯಾರೋ ಒಬ್ರು ಅಂದ್ರೆ ಸರ್ವೇ ಸಾಮಾನ್ಯವಾಗಿ ನಾನು ಹೇಳೋದೇನು ಅಂತಂದ್ರೆ, ಒಬ್ಬ ಸಣ್ಣ ಪುಟ್ಟದವರಿಗೆ ಜ್ಯೋತಿಷ್ಯ ಹೇಳಿದ್ರು, ಬದಲಾವಣೆ ಮಾಡಿಸಿದ್ರು ಅವ್ರ ಹೆಸರು ಹೇಳ್ತಾರೆ, ಎಲ್ಲ ಕಡೆ ಹಿಂಗೆ ಮಾಡಿಸ್ತೆ ಅಂತ ಹೇಳ್ಕೊಂಡು ಬರ್ತಾರೆ. ಬಟ್ ಗಿರಿಧರ್ ರಾಜು ಗುರೂಜಿ ಅವ್ರು ಹಾಗಿಲ್ಲ. ಅವ್ರ ಹೆಸರು ಹೇಳಿದ್ರೆ ಎಲ್ಲಿ ಅವ್ರ ಹೆಸರನ್ನ ತಗೊಂಡು ನಾನು ಪಬ್ಲಿಸಿಟಿ ಮಾಡ್ಕೊಂಡಂಗೆ ಆಗುತ್ತೋ ಏನೋ ಅಂತೇಳಿ ಹಿಂದೂ ಮುಂದೆ ನೋಡ್ತೀರಿ. ಈ ಗುಣ ಬಹುಶಃ ನಿಮಗೆ ಹಿಂದಿನಿಂದಲೂ ಬಂದಿದೆಯಾ? ಈಗ ನೋಡಮ್ಮ, ನಾವು ದೇವರು ಅಂತ ನೋಡ್ತಾ ಇದ್ದಾಗ ನಾವು ತಮಗೆ ಏನು ಬೇಕು ಅಂತ ಮಾತ್ರ ಚಿಂತನೆ ಮಾಡಬೇಕಂತ ವಿನಃ ತಮ್ಮ ಕಡೆಯಿಂದ ನನಗೇನು ಬರುತ್ತಾ ಅಂತ ನಾನು ನೋಡ್ಕೊಂಡಿದ್ದೀನಿ ಅಂತಂದರೆ, ನಾನು ಇಷ್ಟೆಲ್ಲ ವಿದ್ಯೆ ಸಾಧನೆ ಎಲ್ಲ ಸಾಧಿಸಿ ಸಮಾಜಕ್ಕೆ ನಾನೇನು ಮಾಡ್ತಾ ಇದ್ದೀನಿ. ಈಗ ಒಂದು ಮಾತಿದೆ ಗುರುಗಳೇ, ಒಬ್ಬರ ಹತ್ರ ಯಾರ ಹತ್ರನಾದ್ರು ಜ್ಯೋತಿಷ್ಯ ಕೇಳಕ್ ಹೋದ್ರೆ ಅಥವಾ ವಾಸ್ತು ಬದಲಾವಣೆಗಳನ್ನ ಕೇಳಕ್ ಹೋದ್ರೆ ಇಡೀ ಇರೋ ಬರೋ ದುಡ್ಡೆಲ್ಲ ಖರ್ಚು ಮಾಡಿಸ್ತಾರೆ. ಆ ಹೋಮ, ಈ ಹೋಮ, ಆ ಶಾಂತಿ, ಈ ಶಾಂತಿ ಅಂತೇಳಿ. ಸೊ ಅದನ್ನು ಕೊಡೋದಕ್ಕಿಂತ ನಾವು ಹಿಂಗಿರೋದೇ ವಾಸಿ ಅಂತ ಎಷ್ಟೋ ಜನ ಅನ್ಕೊಳ್ತಾರೆ ಅನ್ನೋ ಒಂದು ಆರೋಪ ಕೇಳಿಬರುತ್ತೆ. ಬಟ್ ಇದಕ್ಕೆ ನೀವು ತದ್ವಿರುದ್ಧವಾಗಿದ್ದೀರಿ, ಅದಕ್ಕೇನು ಹೇಳ್ತೀವಿ? ನಾನು ಅದನ್ನು ತಪ್ಪು ಅಂತಲೇ ಹೇಳ್ತೀನಮ್ಮ. ಈಗ ನೋಡಮ್ಮ, ನಾವು ಟ್ರಾಫಿಕ್ಕಲ್ಲಿ ಅಂದರೆ ಹೈವೇನಲ್ಲಿ ಹೋಗ್ತಾ ಇದ್ವಿ ಅಂತಂದಾಗ ಮುಂದುಗಡೆ ಸ್ಪೀಡ್ ಬ್ರೇಕರ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡ್ರೆ ನಮ್ಮ ಪ್ರಯಾಣ ಸುಗಮವಾಗಿರುತ್ತೆ, ಹೌದಲ್ವ? ಅದನ್ನು ಬಿಟ್ಬಿಟ್ಟು ಸ್ಪೀಡ್ ಬ್ರೇಕರ್ ಇದೆ ಅಂತ ನನ್ನ ವೆಹಿಕಲ್ಲು, ನನ್ನ ಗಾಡಿ ನಾನು ತೊಗೊಂಡು ಹಾರಿಸ್ತೀನಿ ಅಂತಂದರೆ ಬಿದ್ದರೆ ನೋವನ್ನು ಅನುಭವಿಸೋರು ನಾವೇ ತಾನೆ. ಬಟ್ ಹಂಗೆ ತಗೊಳ್ಳಂಗಿಲ್ಲ. ಎಸ್, ಪ್ರತಿಯೊಂದಕ್ಕೂ ಪರಿಷ್ಕಾರ ಇದೆ, ಪರಿಹಾರನೂ ಇದೆ. ಜ್ಯೋತಿಷ್ಯದಲ್ಲಿ ಹೇಗಿದೆ ಅಂತಂದರೆ, ಶಾಸ್ತ್ರ ರೀತ್ಯ ಅಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಇಷ್ಟು ದುಡ್ಡು ಖರ್ಚು ಮಾಡ್ತಾರೆ ಅಂತ ಬಂದಾಗ ಕೆಲವು ದಿಕ್ಕುಗಳನ್ನು ದೋಷಪೂರಿತವಾಗಿ ಮುಚ್ಚಿದ್ವಿ. ಸಪೋಸ್ ಈಶಾನ್ಯದಲ್ಲಿ ಕ್ಲೋಸ್ ಆಗಿದೆ ಅಂತ ತೊಗೊಂಡಿದ್ವಿ ಅಂತ ಮುಚ್ಚಿದ್ವಿ ಅಂತ ಬಂದಾಗ ನಮ್ಮಲ್ಲಿ ಕಾಸ್ಮಿಕ್ ಎನರ್ಜೀಸ್, ಗ್ರಾವಿಟೇಷನ್ ಎನರ್ಜೀಸ್ ಅಂತ ನಾವೇನು ತಗೊಳ್ತೀವೋ ನಾರ್ತ್ ಪೋಲಿಂದನೇ ಡಿಪೆಂಡ್ ಆಗುತ್ತೆ. ಗ್ರಾವಿಟೇಷನ್ ಎನರ್ಜೀಸ್ ಹೆಂಗೆ ಫ್ಲೋ ಆಗ್ತಾ ಇದೆ ಅಂತಂದಾಗ ಆ ಫ್ಲೋ ನೀವು ವಾಲ್ ಕಟ್ಬಿಟ್ಟಿದ್ರೆ ಎನರ್ಜೀಸೇ ಬರಲ್ಲ. ಆವಾಗ ಇಟ್ ಕಮ್ಸ್ ಟು ನೆಗೆಟಿವ್ ಎನರ್ಜೀಸ್. ಆಕ್ಸಿಜನ್ ಬರುವಂಥ ಜಾಗದಲ್ಲಿ ನಿಮ್ಗೆ ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆ ಅಂತಂದಾಗ ಶ್ವಾಸದಿಂದ ತಗೊಳ್ತಾ ಇರೋವಂಥ ಗಾಳಿ ದೇಹಕ್ಕೆ ಆರೋಗ್ಯಕರವಾಗಿ ಇರಬೇಕೇ ವಿನಃ ವಿಷಪೂರಿತವಾಗಿತ್ತು ಅಂತಂದಾಗ 100% ಇಲ್ ಹೆಲ್ತ್. ಅದರಿಂದ ಶಾಸ್ತ್ರ ಏನಾಗುತ್ತೆ, ಒಂದು ಗಣಕ. ಎಸ್, ಪ್ರತಿಯೊಬ್ಬರು ಮನೆಗೂ ಭಗವದ್ಗೀತೆ ಎಷ್ಟು ಇಂಪಾರ್ಟೆಂಟೋ ಹಾಗೆ ಈ ವಾಸ್ತು ಅನ್ನೋಂಥದ್ದು, ಜ್ಯೋತಿಷ್ಯ ಅನ್ನೋಂಥದ್ದು, ಸಂಖ್ಯಾಶಾಸ್ತ್ರ ಅನ್ನೋಂಥದ್ದು ಗ್ರಂಥಗಳು, ಪುರಾಣಗಳು, ಇತಿಹಾಸಗಳು
ಪ್ರತ್ಯಕ್ಷವಾಗಿ ಪ್ರತಿಯೊಬ್ಬ ಮನೆಗೂ ಬಾಗಿಲು ಮುಟ್ಟಬೇಕು ಅದು ಬೇಕು ವಿನಃ ಬೇರೆ ರೀತಿಯಿಂದ ನಾವು ತಗೊಳ್ತೀವಿ ಅಂತಂದರೆ ತಪ್ಪು. ಎಷ್ಟೋ ಜನ ದುಡ್ಡಿಲ್ಲದೆ ಇರೋರಿಗೆ, ಬಡವರಿಗೆ ಅಥವಾ ಅವ್ರ ಪರಿಹಾರ ಬೇಕು ಅಂತ ಬಂದವರಿಗೆ ಉಚಿತವಾಗೂ ಕೂಡ ನೀವು ಸಲಹೆಗಳನ್ನು ಕೊಟ್ಟು ಕಳಿಸಿದ್ದೀರಿ ಅನ್ನೋದು ಸತ್ಯಮ್ಮ. ಯಾಕೆಂದರೆ ಎಲ್ಲರೂ ದುಡ್ಡಿರೋರು ಬರ್ತಾರೆ, ಎಲ್ಲರೂ ಮಾಡ್ಕೊಳ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಕೆಲವು ಸಂದರ್ಭಗಳು ಏನು ಮಾಡಿದ್ವಿ ಆಗಿದೆ. ಈ ವಿಷಯಕ್ಕೆ ಬಂದಾಗ ಮದುವೆ ಆಗಿ 15 ವರ್ಷ ಆಗಿದೆ, ಅಲ್ಲೂ ಹೇಳ್ತೀನಿ, ಹೆಸರುಗಳು ನಾವು ತಗೊಳ್ಳೋದು ಬೇಡ. ಯಾಕಂದರೆ ಪ್ರತಿಯೊಂದು ಕುಟುಂಬನೂ ಅವರದ್ದೇ ಆದ ಒಂದು ಸ್ವಾಭಿಮಾನಕ್ಕೆ ನಾವು ಜೀವನ ಮಾಡ್ತಾ ಇರ್ತೀವಿ, ನಾವು ಅದನ್ನು ತಗೊಳ್ಳೋದು ಬೇಡ. ಇದ್ದಾಗ ಸೊ ಎಲ್ಲ ಕಡೆನೂ ಹೋಗಿದ್ರು, ಎಲ್ಲ ರೀತಿಯಿಂದನೂ ಟೆಸ್ಟ್ ಮಾಡಿಸಿದ್ರು, ಎಲ್ಲ ಸೈಂಟಿಫಿಕ್ ಆಗಿ ತಗೋಬೋದು, ಶಾಸ್ತ್ರ ರೀತಿ ತಗೋಬೋದು, ದೇವರುಗಳ ಆರಾಧನೆ ಮಾಡಿರೋಂಥದ್ದು ಎಲ್ಲ ಮಾಡಿರ್ತೀವಿ, ಇಲ್ಲ ಅಂತಲ್ಲ. ಬಟ್ ಇದರಲ್ಲಿ ಏನಾಗತ್ತಂದರೆ ಶಾಸ್ತ್ರನೇ ಹೇಳುತ್ತೆ ವಂಶಾಭಿವೃದ್ಧಿ ಯಾವಾಗ ಬೆಳೆಯುತ್ತೆ ಅಂತಂದಾಗ ಈಶಾನ್ಯ ದಿಶದಲ್ಲಿ ದೋಷಗಳು ಇಲ್ಲದೇ ಇದ್ದಾಗ ವಂಶಾಭಿವೃದ್ಧಿ ಬೆಳೆಯುತ್ತೆ ಅಂತಿದೆ. ಸೊ ಅಂಥ ಟೈಮಲ್ಲಿ ನಾವೇನು ಮಾಡಿದ್ವಿ, ಏನೂ ಮಾಡಬೇಡಪ್ಪ, ನೀನು ಒಂದು ಕಿಟಕಿ ಓಪನ್ ಮಾಡೋ, ಅಲ್ಲ ಡೋರ್ ತೆಗಿ ಸಾಕು, ಮಿಕ್ಕಿದೇನು ಅದನ್ನು ಖರ್ಚೇನಿಲ್ಲ. ಖರ್ಚೇನಿಲ್ಲಮ್ಮ, ಬರೀ ಏನು ಒಬ್ಬ ಮೇಸ್ತ್ರಿ ಯಾವತ್ತೋ ಬಂದಿದ್ದೀನಿ ಅಂತಂದರೆ ಅವನು ಬಂದು ಹೋಗಿದ್ದಕ್ಕೆ ಬೇಕಾಗಿರೋಂಥ ಒಂದು ವೇತನ, ನಾವು ಕೂಲಿ ಅಂತಲೂ ಹೇಳೋದು ಬೇಡ, ಆವತ್ತಿನ ದಿನಕ್ಕೆ ನಾವೇನು ಅವರು ಸಂಭಾಷಣೆ ಅಂತ ಕೊಡ್ತೀವೋ ಅದನ್ನು ಕೊಟ್ಟಿರ್ತೀವೋ ಅಷ್ಟು ವಿನಃ ಬೇರೆ ಇನ್ನೇನಿಲ್ಲ. ಅದರಿಂದ ನಿಮ್ಮ ಕುಟುಂಬ, ನಿಮ್ಮ ವಂಶಾವಳಿನೇ ಬೆಳೆಯುತ್ತಲ್ಲ. ರಾಜ ಮಹಾರಾಜರ ಕಾಲದಿಂದನೂ ಬಂದಿದೆ. ನೀವು ಹೇಳೋದೇನು ಅಂತಂದ್ರೆ ಎಷ್ಟೋ ಸರಿ ವೈದ್ಯರಿಗೂ ಕೂಡ ಸವಾಲಾಗಿರುತ್ತೆ ಕೆಲವೊಂದು ಪ್ರಕರಣಗಳು, ಏನೂ ಸಮಸ್ಯೆ ಇರಲ್ಲ, ಮೆಡಿಕಲಿ ಚೆನ್ನಾಗಿರ್ತಾರೆ, ಆದರೂ ಕೂಡ ಈ ಥರದ ಸಮಸ್ಯೆಗಳಾದಾಗ ಈ ಗ್ರಹಗತಿಗಳಿಂದಾನೇ ಅದು ಎಫೆಕ್ಟ್ ಆಗ್ತಾ ಇರುತ್ತೆ ಅನ್ನೋದನ್ನ ನೀವು ಹೇಳ್ತಾರೆ. ನೋಡಮ್ಮ, ಡಾಕ್ಟರ್ ಇರ್ಬೋದು, ಲಾಯರ್ ಇರ್ಬೋದು, ಅಥವಾ ಒಬ್ಬ ಯಾವುದೇ ವೃತ್ತಿ ಅನ್ನುವಂಥದ್ದು ವೃತ್ತಿಪೂರ್ವಕ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ವಿನಃ ನಾವೆಲ್ಲರೂ ಮನುಷ್ಯರೇ ಅಲ್ವಾ, ಮನುಕುಲಕ್ಕೆ ಸಂಬಂಧಪಟ್ಟಿರುವಂಥ ಅಲ್ವಾ. ನಮ್ಮದೇ ಆದ ಒಂದು ಶಕ್ತಿ, ಕಣ್ಣು ಕಾಣದೇ ಇರುವಂಥ ಒಂದು ಶಕ್ತಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ದಟ್ ಈಸ್ ದ ಸುಪ್ರೀಂ ಪವರ್, ದಟ್ ಈಸ್ ದ ಗಾಡ್. ಇದರಲ್ಲಿ ಜಾತಿ, ಮತ, ಕುಲ, ಭೇದ ಅನ್ನುವಂಥದ್ದು ಯಾವುದೂ ಇಲ್ಲ. ಭೂಮಿ ಮೇಲೆ ಹುಟ್ಟಿರೋಂಥ 84 ಕೋಟಿ ಜೀವರಾಶಿಗಳು, ಎಲ್ಲೆಲ್ಲಿ ಜಲಚರವಾಗಿ ಹುಟ್ಟಿರುವಂಥ ಜೀವರಾಶಿಗಳಿದೆ, ಭೂಮಿ ಮೇಲೆ ಹುಟ್ಟಿರುವಂಥ ಜೀವರಾಶಿಗಳಿದೆ, ಗಾಲಿನಲ್ಲಿ ಹುಟ್ಟಿರುವಂಥ ಜೀವರಾಶಿಗಳಿದೆ. ಆದರೆ ಎಲ್ಲದಕ್ಕಿಂತನೂ ಅತ್ಯಂತ ಉನ್ನತವಾಗಿ ಉತ್ತಮವಾಗಿದ್ದ ಜೀವ ಯಾವುದಂತಂದರೆ ಮನುಷ್ಯ. ಮನುಷ್ಯನಿಗೆ ಎಲ್ಲ ರೀತಿಯೂ ಶಕ್ತಿ ಪಡ್ಕೊಳ್ಳೋದಕ್ಕೆ ಪರಮಾತ್ಮ ಕೊಟ್ಟಿದ್ದಾನೆ, ದೇವರು ಕೊಟ್ಟಿದ್ದಾನೆ. ಪಡ್ಕೊಳ್ಳೋದಕ್ಕೆ ನಮಗೇನು ಬೇಕು, ಸಮಯವನ್ನು ಅನ್ನುವಂಥದ್ದು ಒಂದು ಕೊಟ್ಟರೆ ಸಾಕು, ನಾವು ಐಶ್ವರ್ಯವಂತರಾಗಿ ಇರ್ತೀವಿ. ಇದು ಸತ್ಯ. ಸರ್ವೇ ಸಾಮಾನ್ಯವಾಗಿ ಈಗ ನಾವು ಒಂದಷ್ಟು ವಿಚಾರಗಳನ್ನ ಬೇಸಿಕ್ ಅಂತ ಹೇಳ್ತೀವಿ. ಸೊ ಇದನ್ನ ಇಂಥದ್ದನ್ನು ಮಾಡಲೇಬೇಕು, ಪಾಲಿಸಲೇಬೇಕು ಅನ್ನೋದಾದ್ರೆ ಏನು ಹೇಳ್ತೀರಿ ಗುರುಗಳೇ? ಪಾಲಿಸಲೇಬೇಕು ಅನ್ನೋಂಥದ್ದು ಒಂದು ನಿರ್ಧಾರ. ಅಂದರೆ ಆ ಸಮಯಕ್ಕೆ ತಕ್ಕಂತೆ ಆ ಗ್ರಹಗಳಿಗೆ, ಆ ದೋಷಪೂರಿತವಾಗಿರುವಂಥ ಸ್ಥಳಕ್ಕೆ, ಕ್ಷೇತ್ರಕ್ಕೆ ಏನು ಪರಿಹಾರ ಬೇಕೋ ಅದನ್ನು ಮಾಡಿದರೆ ಸಾಕು. ಇಡೀ ಮನೆತನನೇ. ಈಗ ಸುದೀರ್ಘವಾಗಿ ನಡ್ಕೊಂಡು ಬಂದಿದ್ದೀರಿ, ಆದರೂ ಕೂಡ ವಾಸ್ತುವಿನಲ್ಲಿ ಸಾಧನೆ ಮಾಡಿದ್ದೀರಾ ಹೊರತು ವೈಯಕ್ತಿಕವಾಗಿ ಯಾವುದು ಫಲಾಪೇಕ್ಷೆ ಅಷ್ಟಾಗಿ ಬಯಸದೆ ಒಂದು ನಿಸ್ವಾರ್ಥ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಸೊ ನಿಮ್ಮ ಆಸೆ, ನಿಮ್ಮ ಮುಂದಿನ ಗುರಿ, ಅದ್ರ ಜೊತೆಗೆ ನಿಮ್ಮ ಬಂದಂತಹ ಪ್ರಶಸ್ತಿ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಒಂದು ಮೆಲುಕು ಹಾಕಿ ಮುಂದಕ್ಕೆ ಹೋಗ್ಬೋದಾ, ಏನು ಹೇಳ್ತೀರಿ? ಹೌದಮ್ಮ, 2007ರಲ್ಲಿ ವಾಸ್ತು ಸಾಮ್ರಾಟ್ ಅಂತೇಳಿ ನಾವೊಂದು ಡಿಲ್ಲಿನಲ್ಲಿ ಒಂದು ಸೆಮಿನಾರ್ ತೊಗೊಂಡಾಗ ಅಲ್ಲಿ ತೊಗೊಂಡಿದ್ವಿ. ಅದಾದ ಮೇಲೆ ವಾಸ್ತು ಬ್ರಹ್ಮ, ವಾಸ್ತು ವಾಚಸ್ಪತಿ, ವಾಸ್ತು ರತ್ನಾಕರ, ಆಮೇಲೆ ಮಲೇಷ್ಯಾಕ್ಕೆ ಹೋಗಿದ್ವಿ. ಹಿಂಗೆ ಮಲೇಷ್ಯಾಕ್ಕೆ ಹೋಗಿ ಅಲ್ಲಿ ಕೆಲವು ವಾಸ್ತು ದೋಷಗಳನ್ನು ನಿವಾರಣೆ ಮಾಡ್ತಾ ಇದ್ದಾಗ ಅಲ್ಲಿ ಡಾಕ್ಟ್ರೇಟ್ ಅಂಥೇಳಿ ಮಲೇಷ್ಯಾದಲ್ಲಿ ಕೋಲಾಲಂಪುರಲ್ಲಿ ಒಂದು ಡಾಕ್ಟ್ರೇಟ್ ತೊಗೊಂಡಿದ್ವಿ, ಡಿಲ್ಲಿನಲ್ಲಿ ಒಂದು ಡಾಕ್ಟ್ರೇಟ್ ತೊಗೊಂಡಿದ್ವಿ. ಇವೆಲ್ಲನೂ ಸಮಾಜಕ್ಕೆ ನಾವು ಸೇವೆ ಮಾಡ್ತಾ ಬರ್ತಾಯಿದ್ವಿ ಅಂತಂದಾಗ ಇನ್ನು ಸ್ವಲ್ಪ ಜವಾಬ್ದಾರಿನ ಹೊತ್ತು ನಾವು ನಿಂತಿದ್ದೀವಿ ಅನಿಸುತ್ತೇವೆನಃ ಬೇರೆ ಅಂತಲ್ಲ. ಆದರೆ ಸಮಾಜ ಕಲ್ಯಾಣಕ್ಕೋಸ್ಕರನೇ ನಾವು ಸುದೀರ್ಘವಾಗಿ ಸೇವೆ ಮಾಡಬೇಕು ಅಂತದ್ದು ನಿರ್ದಿಷ್ಟವಾಗಿ ಇದ್ದೀವಿ. ಇದರಲ್ಲಿ ಬಹಳ ಕಾರ್ಯಕ್ರಮಗಳಿದೆ. ಸಮಾಜ ಕಲ್ಯಾಣಕ್ಕೆ ಮಾಡ್ತೀವಿ ಅಂತಂದಾಗ ಈಗದಾನೆ ಕೆಲವು ಇನ್ಸ್ಟಿಟ್ಯೂಟ್ಸನ್ನು ಮಾಡಿದ್ವಿ. ನಾವು ವಾಸ್ತುಶಾಸ್ತ್ರ ರೀತ್ಯ ಮಾಡಿಸಿ ಅದನ್ನು ಜಗತ್ ಪ್ರಸಿದ್ಧಿಯಾಗಿ ಆಗಿರುವಂಥ ಕೆಲವು ಇನ್ಸ್ಟಿಟ್ಯೂಟ್ ಹಲವಾರಿದೆ. ನಮ್ಮ ಕರ್ನಾಟಕದಲ್ಲಿ ಆಗ್ಬೋದು, ಮಹಾರಾಷ್ಟ್ರದಲ್ಲೇ ಆಗ್ಬೋದು. ಈಗ ನಾವು ಕಲ್ಕತ್ತಾದಲ್ಲಿ ಕೆಲವು ಇನ್ಸ್ಟಿಟ್ಯೂಟ್ಸ್ ಮಾಡ್ತಾ ಇದ್ದೀವಿ, ಇಂಡಸ್ಟ್ರೀಸ್ ಮಾಡ್ತಾಯಿದ್ವಿ. ಇಂಡಸ್ಟ್ರೀಸ್ ಒಳಗೆ ಬಂದಾಗ ಪ್ರಾಕ್ಟಿಕಲ್, ಯಾವಾಗ ನಾವು ಇಂಡಸ್ಟ್ರೀಸ್ ವಾಸ್ತು ಅನ್ನೋಂಥ ದೃಷ್ಟಿಕೋನದಲ್ಲಿ ತಗೊಂಡು ಹೋಗ್ತೀವೋ ಸಾವಿರಾರು ಮಂದಿಗೆ ಜೀವನೋಪಾಧಿಗೆ ಬೇಕಾಗಿರುವಂಥ ಮಾರ್ಗದರ್ಶಕರಾಗಿ ನಾವು ನಿಲ್ತೀವಿ.
ಅದು ಇಂಪಾರ್ಟೆಂಟ್. ಯಾಕಂದರೆ ಹಲವಾರು ಮಂದಿ ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ಉದ್ಯೋಗ, ಒಂದು ವೃತ್ತಿ, ಒಂದು ಧರ್ಮ ಅನ್ನೋದು ಬೇಕು. ಇದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಇಂಡಸ್ಟ್ರಿಯಲ್ ಎಷ್ಟು ಡೆವಲಪ್ಮೆಂಟ್ ಆಗುತ್ತೋ ಅಷ್ಟು ನಾವು ವೃತ್ತಿರೀತ್ಯ ನಾವು ಅವರದೇ ಆದ ಒಂದು ಶೈಲಿ ವೃತ್ತಿರೀತ್ಯ ಮಾಡ್ಕೊಳ್ಳೋಕ್ಕೂ ಆಗುತ್ತೆ. ಆ ದೃಷ್ಟಿಕೋನದಲ್ಲಿ ಕೆಲವು ಇಂಡಸ್ಟ್ರೀಸ್ ಬೃಹತ್ ಇಂಡಸ್ಟ್ರೀಸನ್ನೇ ಕೆಲವು ಮಾಡ್ತಾಯಿದ್ವು. ಆದಷ್ಟು ಇನ್ನೊಂದು ಕೆಲವೇ ದಿನಗಳಲ್ಲಿ ಅದನ್ನು ಪ್ರಾರಂಭೋತ್ಸವನು ಮಾಡಿಕೊಳ್ಳೋದಕ್ಕೆ ಅವಕಾಶ ಸಿಕ್ಕತ್ತೆ. ಮಾಡೋಣ. ಓಕೆ ಗುರುಗಳೇ, ಏನು ಈ ನಿಮ್ಮ ಒಂದು ಮುಂದಿನ ಒಂದು ಗುರಿ ಹೇಳಿದ್ರಿ ಏನು ಅಂತೇಳಿ. ಸೊ ಅಂತಿಮವಾಗಿ ಕಾರ್ಯಕ್ರಮದ ಮೂಲಕ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಈಗ ನಿಮ್ಮ ಬಗ್ಗೆ ಅಂತೂ ನೀವು ಹೆಚ್ಚಾಗಿ ಹೇಳ್ಕೊಳ್ಳಲ್ಲ ಆಯ್ತಾ, ಹಾಗಾಗಿ ನಾವೇ ಒಂದಷ್ಟು ವಿಚಾರಗಳನ್ನು ಹೇಳಿದೀವಿ ನಿಮ್ಮ ಬಗ್ಗೆ. ಹೇಳಿದ್ರೆ ಈಗ ಡಾಕ್ಟರೇಟ್ ಬಂದಿರೋದಾಗಿರ್ಬೋದು, ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲೂ ಕೂಡ ನೀವು ವಾಸ್ತು ಪರಿಹಾರವನ್ನ ಕೊಟ್ಟಿದ್ದೀರಿ. ಬಟ್ ಮುಂದಿನ ದಿನಗಳಲ್ಲಿ ಇನ್ನೂ ದೇಶ ಸುತ್ತುವ ಅಥವಾ ಪ್ರಪಂಚ ಸುತ್ತುವಂತಹ ಆಲೋಚನೆ ಇದೆಯಾ? ಹೌದು, ಈಗಲೂ ಥಾಯ್ಲ್ಯಾಂಡ್ ಅವ್ರದ್ದೊಂದು ಅವಕಾಶ ಇದಮ್ಮ. ಸಿಂಗಪೂರ್ ಅಲ್ಲೂ ಕೆಲವಿದೆ. ಥೈವಾನ್ದಂತೂ 100% ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡಿದ್ವಿ. ಈಗ ಕೆಲವೇ ದಿನಗಳಲ್ಲಿ ಅದನ್ನು ಸುದೀರ್ಘವಾಗಿ ಒಂದು ಕಂಟಿನ್ಯೂಷನ್ ಒಂದು ಆಗತ್ತೆ. ಅದರ ಜೊತೆಗೆ ಸಮಾಜಕ್ಕೋಸ್ಕರ ನಾವು ಏನಾದರೂ ಒಂದು ಮಾಡಲೇಬೇಕು ಅನ್ನೋಂಥ ದೃಢ ನಿಶ್ಚಯದಿಂದನೇ ನಿಂತಿದ್ವಿ. ಸೊ ಅದರಿಂದ ಸಮಾಜ ಕಲ್ಯಾಣಕ್ಕೋಸ್ಕರ ಅಂತಲೇ ನಾವು ಮಾಡೋಣ, ಏನು ತೊಂದರೆ ಇಲ್ಲ. ನಿಮ್ಮ ಸಾಧನೆ ಇದೇ ರೀತಿಯಾಗಿ ಮುಂದುವರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಮಾ. ಇಡೀ ಕನ್ನಡ ಮನುಕುಲಕ್ಕೂ ಸಹಿತ ಜೀವ ಕನ್ನಡ ವಾಹಿನಿಯಿಂದ ನಮಗೂ ಕೃತಜ್ಞತೆಯನ್ನು ಮಾಡಿಸೋಣ. ಓಕೆ, ಧನ್ಯವಾದ. ಧನ್ಯವಾದ. ವೀಕ್ಷಕರೇ ನೋಡಿದ್ರಲ್ಲ, ಇಡೀ ಒಂದು ರಾಜ್ಯ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಸುತ್ತಿ ಬೇರೆ ಬೇರೆ ದೇಶಗಳಿಗೂ ಕೂಡ ಹೋಗಿ ವಾಸ್ತುವಿನ ಅರಿವನ್ನ ಮೂಡಿಸ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಸಮಾಜಮುಖಿ ಕೆಲಸಗಳಲ್ಲೂ ಕೂಡ ತೊಡಕೊಂಡಿದ್ದಾರೆ. ಸೊ ಇವರ ಈ ಕೆಲಸ ಕಾರ್ಯ ಇದೇ ರೀತಿಯಾಗಿ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ರಾಜ್ ವಾಸ್ತು ಸಾಮ್ರಾಟ್ ಸಂಖ್ಯಾ ಜ್ಯೋತಿಷಿ. ಇವರು ಜನಿಸಿದ್ದು ತಿರುಪತಿಯಲ್ಲಿ ಆದರೂ ಇವರ ಸಂಪೂರ್ಣ ವಿದ್ಯಾಭ್ಯಾಸ ಆಗಿದ್ದು ಬೆಂಗಳೂರಿನಲ್ಲಿ. ವಾಸ್ತು ಜಗತ್ತಿನಲ್ಲಿ ಇವರ ಕೀರ್ತಿ ಜಗದಗಲ. ಆದರೆ ಪ್ರಚಾರದಿಂದ ಕೊಂಚ ದೂರ. ಕರ್ನಾಟಕದ ಬಹುತೇಕ ರಾಜಕಾರಣಿಗಳ, ಅಧಿಕಾರಿಗಳ, ಉದ್ಯಮಿಗಳ ಮನೆ, ಕಚೇರಿ, ಕಾರ್ಖಾನೆಗಳ ಡಾಕ್ಟರ್ ಶ್ರೀಹರಿ ಕುಲಕರ್ಣಿಯವರು ವೈದ್ಯರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ಈ ಯುವ ಸಾಧಕರನ್ನು, ನಮ್ಮ ಯುವರತ್ನ ಅನರ್ಘ್ಯ ರತ್ನಗಳನ್ನು ನೀವು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಇದೀಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಡಾಕ್ಟರ್ ಶ್ರೀಹರಿ ಕುಲಕರ್ಣಿಯವರು.